ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಅಭಿವೃದ್ಧಿ ಕಾಮಗಾರಿಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿವೆ. ಇದರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ನ ಸೂಪರ್ ಸಿಎಂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಲ್ಲಿ ಬೀಡುಬಿಟ್ಟು ರಾಜ್ಯದ ಸಚಿವರು ಮತ್ತು ಶಾಸಕರನ್ನ ಕರೆಸಿ ಸಭೆ ನಡೆಸ್ತಾ ಇದ್ದಾರೆ. ಅಷ್ಟಕ್ಕೂ ಕರ್ನಾಟಕಕ್ಕೂ ಸುರ್ಜೇವಾಲಾಗೂ ಇರುವ ನಂಟೇನು? ಇಲ್ಲಿನ ಆಗು ಹೋಗುಗಳ ಬಗ್ಗೆ ಮೂಗು ತೋರಿಸಲು ಸುರ್ಜೇವಾಲಾ ಯಾರು? ಈ ಸಭೆಗಳ ಹಿಂದಿನ ಉದ್ದೇಶವೇ ಕರಪ್ಷನ್ ಕಲೆಕ್ಷನ್ಗಳ ಬಗ್ಗೆ ಲೆಕ್ಕವಿಡಲು ನಡೆಸಿದ್ದೆ. ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದು ಈಗಾಗಲೇ ಸ್ಪಷ್ಟವಾಗಿದೆ. ಕರ್ನಾಟಕದ ಅಭಿವೃದ್ಧಿ ಬಿಟ್ಟು ನಾಯಕರ ನಡುವಿನ ಭಿನ್ನಾಭಿಪ್ರಾಯಗಳು ಶಮನಗೊಳಿಸುವುದೇ ಕಾಂಗ್ರೆಸ್ ಹೈಕಮಾಂಡ್ ಕೆಲಸವಾಗಿದೆ. ಆದರೆ ಸುರ್ಜೇವಾಲಾ ಕರ್ನಾಟಕಕ್ಕೆ ಬಂದು ಬಿಹಾರ ಎಲೆಕ್ಷನ್ಗೆ ಹಣ ಹೊಡೆಯಲು ಟ್ರೈನಿಂಗ್ ನೀಡುತ್ತಿದ್ದಾರೆಯೇ ಅನ್ನೋ ಅನುಮಾನ ಎದ್ದಿರುವುದಂತೂ ಸತ್ಯ. ಇದೇನಾ ಪ್ರಜಾಪ್ರಭುತ್ವ? ಕರ್ನಾಟಕವನ್ನ ಕಾಂಗ್ರೆಸ್ ಹೈಕಮಾಂಡ್ನ ರಿಮೋಟ್ ಕಂಟ್ರೋಲ್ ರಾಜ್ಯವನ್ನಾಗಿ ಪರಿವರ್ತಿಸಿದೆ. ಚುನಾಯಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ನಂಬಿಕೆ ಇಲ್ಲದ ಕಾಂಗ್ರೆಸ್ ಹೈಕಮಾಂಡ್ ಈಗ ಸುರ್ಜೇವಾಲಾ ಅವರ ಮೂಲಕ ರಣದೀಪ್ ರಾಜ್ ಜಾರಿಗೊಳಿಸಿದೆ. ಗುರುವಾರದ ಸಂಪುಟ ಸಭೆಯು ಸುರ್ಜೇವಾಲಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಾ ಇದು ಕರ್ನಾಟಕದ ಜನರಿಗೆ ಮಾಡಿದ ಅವಮಾನ. ಒಂದೆಡೆ ರಾಜ್ಯ ಬರಗಾಲದಿಂದ ತತ್ತರಿಸ್ತಾ ಇದೆ, ರೈತರು ಸಂಕಷ್ಟದಲ್ಲಿದ್ದಾರೆ, ನಿರುದ್ಯೋಗ ಸಮಸ್ಯೆ ತಾಂಡವವಾಡ್ತಾ ಇದೆ. ಮತ್ತೊಂದೆಡೆ ಆಡಳಿತಾರೂಢ ಕಾಂಗ್ರೆಸ್ ನಾಯಕರು ತಮ್ಮ ಆಂತರಿಕ ಜಗಳದಲ್ಲಿ ಮುಳುಗಿದ್ದಾರೆ. ಸುರ್ಜೇವಾಲಾ ಅವರ ಈ ಸಭೆಗಳು ಕೇವಲ ಡ್ಯಾಮೇಜ್ ಕಂಟ್ರೋಲ್ ಪ್ರಯತ್ನವೇ ಹೊರತು ಜನಪರ ಆಡಳಿತ ನೀಡುವ ಇಚ್ಛಾಶಕ್ತಿಯನ್ನ ತೋರಿಸ್ತಾ ಇಲ್ಲ. ಸಿಎಂ ತಮ್ಮ ಹೆಂಡತಿಗೆ ಮೈಸೂರು ಮುಡಾದಲ್ಲಿ 14 ಪ್ರೈಮ್ ಫ್ಲಾಟ್, ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಅಕ್ರಮದಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ನೇರವಾಗಿ ಸಿಕ್ಕಿಬಿದ್ದಿದ್ದಾರೆ. ಸಚಿವ ಆರ್ ಬಿ ತಿಮ್ಮಾಪುರ ಅವರು 300ರಿಂದ 700 ಕೋಟಿ ವಹಿವಾಟು, ಸುಮಾರು 1000 ಲೈಸೆನ್ಸ್ಗಳನ್ನ ಲಂಚದ ಮೂಲಕ ಪಡೆದು ಸಚಿವ ಪ್ರಿಯಾಂಕ್ ಖರ್ಗೆ 474 ಕೋಟಿ ಲಭ್ಯವಿಲ್ಲದ ಹಣ, 10% ಕಮಿಷನ್ ಆರೋಪದಲ್ಲಿ ಸಿಕ್ಕಿಬಿದ್ದಿದ್ದು ಸಚಿವ ಎನ್ಎಸ್ ಬೋಸರಾಜು ರಾಯಚೂರಿನಲ್ಲಿ 5 ಎಕರೆ ಕಾಡು ಭೂಮಿಯನ್ನ ಪತ್ನಿ ಹೆಸರಿನಲ್ಲಿ ಹಕ್ಕು ಮಾಡಿ, ಸಚಿವ ಎಂಬಿ ಪಾಟೀಲ್ ಕೆಐಎಡಿಬಿ ಭೂಮಿ ಹಂಚಿಕೆಯಲ್ಲಿ, ಸಚಿವ ಕೆಜೆ ಜಾರ್ಜ್ 15,000 ಕೋಟಿ ಸ್ಮಾರ್ಟ್ ಮೀಟರ್ ಟೆಂಡರ್ ಆರೋಪದಲ್ಲಿ, ಸಚಿವ ಜಮೀರ್ ಅಹಮದ್ ಖಾನ್ ಬಡವರ ವಕ್ಫ್ ಭೂಮಿ ವಿವಾದದಲ್ಲಿ ಸಿಲುಕಿ ಡಿಸಿಎಂ ಡಿಕೆ ಶಿವಕುಮಾರ್ ಗುತ್ತಿಗೆದಾರರಿಂದ 40ರಿಂದ 50% ಕಮಿಷನ್ ಪಡೆದು ಸಚಿವ ಎನ್ ಚೆಲುವರಾಯ ಸ್ವಾಮಿ ಅವರು ಅಧಿಕಾರಿಗಳ ಬದಲಾವಣೆಗೆ ಲಂಚ ಕೊಟ್ಟಿರುವುದೆಲ್ಲವೂ ಅಧಿಕಾರಕ್ಕೆ ಬಂದ 3 ವರ್ಷದಲ್ಲೇ ಕಾಂಗ್ರೆಸ್ಸಿನ ಊಸರವಳ್ಳಿ ಬಣ್ಣ ಬಯಲಾಗಿದೆ. ಸಿದ್ದರಾಮಯ್ಯನವರಿಗೆ ಆಡಳಿತದ ಮೇಲೆ ಹಿಡಿತವಿಲ್ಲ, ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲವಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕ ಕಾಂಗ್ರೆಸ್ನ ಸ್ಥಿತಿ ಲೂಟಿ ಮಾಡಿ ಹೈಕಮಾಂಡ್ಗೆ ಒಪ್ಪಿಸುವುದೇ ಆಗಿದೆ. ಕಾಂಗ್ರೆಸ್ ನಾಯಕರು ಜನರ ಸಮಸ್ಯೆಗಳಿಗೆ ಸ್ಪಂದಿಸದೆ ಲೂಟಿ ಮಾಡಿ ತಮ್ಮ ಜೇಬನ್ನ ತುಂಬಿಸಿಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ರಾಜ್ಯವನ್ನ ಪಾಪರ್ ರಾಜ್ಯವನ್ನ ಮಾಡಿದೆ. ಕರ್ನಾಟಕದ ಜನತೆ ಇಂತಹ ಆಂತರಿಕ ಕಲಹದಿಂದ ನರಳುತ್ತಿರುವ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಲಿದ್ದಾರೆ.